ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಗೆ ಮಾತ್ರ ಯಾಕೆ ಲಾಯರ್ ಸಿಗ್ತಾ ಇಲ್ಲ? ಪಾಪ ಅಖಿಲ ಸ್ಟೇಷನಲ್ಲಿ ಹೇಗೆ ಕಾಲ ಕಳೀತಿದ್ದಾಳೋ ಏನೋ. ಮಹಾರಾಣಿ ಥರ ಇದ್ದವಳು, ಆದರೆ ಇವತ್ತು ನ್ಯೂಸಲ್ಲಿ ಬೇರೆ ಅಮ್ಮನ್ನ ಅಪರಾಧಿ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅಮ್ಮಂಗೆ ಏನಾದರೂ ಈ ವಿಷಯ ಗೊತ್ತಾದರೆ ಅವ್ರು ಎಷ್ಟು ನೊಂದ್ಕೊಳ್ತಾರೋ ಏನೋ. ಅರಸನಕೋಟೆ ಅಖಿಲಾಂಡೇಶ್ವರಿ ಅಂದರೆ ಬರೀ ಒಂದು ಹೆಸರಲ್ಲ, ಅದನ್ನು ಒಂದು ಬ್ರ್ಯಾಂಡ್ ಅಂದ್ಕೊಂಡಿದ್ವಿ. ಆದರೆ ಇವತ್ತು ಅದೇ ಅಖಿಲಾಂಡೇಶ್ವರಿ ಅರೆಸ್ಟ್ ಆಗಿದ್ದಾಳೆ. ನಮಗೆ ಯಾವ ಲಾಯರು ಸಿಗ್ತಾ ಇಲ್ಲ. ಅಖಿಲ ಪರಿಸ್ಥಿತಿ ನೆನೆಸ್ಕೊಂಡ್ರೆ ತುಂಬಾನೇ ಸಂಕಟ ಆಗ್ತಿದೆ. ನಿದ್ದೆ ಬರ್ತಿಲ್ಲ, ಊಟ ಸೇರ್ತಿಲ್ಲ. ನಮ್ಮ ಮನೆ ಮಹಾಲಕ್ಷ್ಮಿ ಮನೆಗೆ ಬರೋವರೆಗೂ ನನಗಂತೂ ನೆಮ್ಮದಿನೇ ಇಲ್ಲ. ಈ ವಯಸ್ಸಲ್ಲಿ ತನ್ನ ಮಗನಿಂದಾನೇ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿದ್ದಾಳೆ. ಯಾವ ತಾಯಿಗೂ ಇಂಥ ಸ್ಥಿತಿ ಬರಬಾರ್ದು. ನೀನು ಈ ಭೂಮಿ ಮೇಲೆ ಇರೋದು ನಿಜಾನೇ ಆಗಿದ್ರೆ ನಮ್ಮ ಅತ್ತೆಮ್ಮನ ಕಾಪಾಡು. ಆದಷ್ಟು ಬೇಗ ಲಾಯರ್ ಸಿಕ್ಕಿ ಅತ್ತೆಮ್ಮ ಅಪರಾಧ ಮುಕ್ತರಾಗಿ ಮನೆಗೆ ಬರೋ ಹಾಗೆ ಮಾಡು. ಯಾಕೋ ಮರಿ, ನಿನ್ನೆ ನನ್ನ ಕಾಲ್ಗೆ ಬಿದ್ದೆ. ಇವತ್ತು ನನ್ನ ತಂಗಿ ಕಾಲ್ಗೂ ಬೀಳು. ಎಲ್ಲ ಸಾಕ್ಷಿಗಳು ನನ್ನ ವಿರುದ್ಧವಾಗಿ ಇವೆ. ಆ ದಿನ ಶೂಟ್ ಮಾಡಿದ್ದು ನಾನೇ. ನಿನ್ನ ಅಮ್ಮನ್ನ ರಕ್ಷಿಸೋದಕ್ಕೆ ನೀನ್ ಸುಳ್ಳು ಹೇಳ್ಬೇಡ. ಆದಿತ್ಯನ ಚೆನ್ನಾಗಿ ನೋಡ್ಕೊ, ಪ್ರೀತುನು ಚೆನ್ನಾಗಿ ನೋಡ್ಕೊ.
ನೀವು ಹೇಳಿದ್ದು ಮಾಡಾಯ್ತಲ್ಲ, ನಮ್ಮ ಮಾಮ್ನ ರಿಲೀಸ್ ಮಾಡಿಸಿ. ಆದರೂ ನೀನು ಮಾಡ್ತಿರೋದು ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲಪ್ಪ. ಏನು? ನಿಮ್ಮ ಹುಡುಗಿ ಜೊತೆ ನೀನು ಸರಿಯಾಗಿ ಮಾತಾಡ್ತಾನೆ ಇಲ್ವಂತೆ. ನಮ್ಮ ಹುಡುಗಿನ? ಯಾರು? ಅದೇ ಕಣಪ್ಪ, ಮೋನಿಕಾ. ಓ ಮೈ ಡಾರ್ಲಿಂಗ್ ಡಾರ್ಲಿಂಗ್ ಡಾರ್ಲಿಂಗ್. ಅವಳ ಜೊತೆ ಅವಳ ನಂಬರ್ ಇದೆ ಅಲ್ವಾ? ಇದೆ. ಹಾಗಾದ್ರೆ ನೀನು ಅವಳಿಗೆ ಆವಾಗ ಫೋನ್ ಮಾಡಿ ಅವಳ ಯೋಗಕ್ಷೇಮನ ವಿಚಾರಿಸ್ಕೋಬೇಕಪ್ಪ. ಪಾಪ ನಿನ್ ಗುಂಗಲ್ಲೇ ನಿನ್ನೆ ಸೇಳ್ಕೊಂಡು ಅವಳು ಜಪ ಮಾಡ್ತಾ ಇದ್ದಾಳೆ ಏನೋ. ಗುಡ್ ಗುಡ್ ಬಾಯ್. ನೀವು ಹೇಳ್ದಂಗೆ ನಡ್ಕೊಂಡಿದ್ದೀನಿ. ಮಾಮ್ಗೆ ಬೇಲ್ ಕೊಡ್ಸೋ ಥರ ವ್ಯವಸ್ಥೆ ಮಾಡಿ ಪ್ಲೀಸ್. ನೋಡು, ಮಾತು ಕೊಟ್ರೆ ತಪ್ಪವ್ರಲ್ಲ ನಾವು. ಆಯ್ತು, ಈಗಲೇ ನಿಮ್ಮ ಲಾಯರ್ ವಿಜಯ್ ಕುಮಾರ್ ಅವ್ರಿಗೆ ಫೋನ್ ಮಾಡಿ ಬೇಲ್ ಕೊಡ್ಸಿ ಅಂತ ಹೇಳ್ತೀನಿ. ಸರಿ, ನನ್ನ ನಂಬರಿಂದ ಮಾಡಿ, ಅವ್ರ ಪ್ರೈವೇಟ್ ಮಾಡಿದೆ. ಯಾಕಪ್ಪ, ನನ್ನ ಮೇಲೆ ನಂಬಿಕೆ ಇಲ್ವಾ? ಅದು ಹಾಗಲ್ಲ. ಸರಿ ಸರಿ, ನೀನೇ ಡೈಲ್ ಮಾಡಿಕೊಡು, ಮಾತಾಡ್ತೀನಿ. ಹಲೋ ಲಾಯರ್ ಸಾಹೇಬ್ರೆ, ನಾನು ರಾಣ. ಹೇಳಿ ಸರ್. ಲಾಯರ್ ಸಾಹೇಬ್ರೆ, ನಿಮ್ಮ ಮಗಳು ಸೇಫ್ ಆಗಿ ಅವಳಿರೋ ಜಾಗಕ್ಕೆ ಹೋಗ್ತಾಳೆ. ನೀವು ಇಮಿಡಿಯೇಟ್ ಆಗಿ ಅಖಿಲಾಂಡೇಶ್ವರಿ ಅವ್ರಿಗೆ ಬೇಲ್ ವ್ಯವಸ್ಥೆ ಮಾಡಿ. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಅರೋ, ಯಾಕೋ ಇವನು ನೋಡಿ ನನ್ನ ಮನಸ್ಸು ಚುರ್ರ ಅನ್ಸ್ಬಿಡ್ತು. ಆದ್ರೆ ಇವನು ನಮ್ಮ ಶತ್ರು ಮಗ ಅಂತ ನನ್ನ ಬುದ್ಧಿ ನನ್ನನ್ನು ಎಚ್ಚರಿಸ್ತು. ಇಂಥ ವಿಚಾರದಲ್ಲಿ ಮನಸ್ಸಿನ ಮಾತಿಗೆ ಬೆಲೆ ಕೊಡಬಾರ್ದಣ್ಣ, ಬುದ್ಧಿಗೆ ಮಾತ್ರ ಬೆಲೆ ಕೊಡಬೇಕು. ದಾಮಿನಿ ಕೊಳ್ಳದಿದ್ದ ಕ್ಯಾಮ್ರಾ ಹೋಯ್ತು. ಅಖಿಲಾಂಡೇಶ್ವರಿ ರಿಲೀಸ್ ಆಗೋ ಟೈಮ್ ಬಂತು. ವಾಟ್ ನೆಕ್ಸ್ಟ್? ಅಪ್ಪ, ಬಾರು ಬಾರು. ಏನ್ ಯಜಮಾನ್ರೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಲಾಯರ್ ವಿಜಯ್ ಕುಮಾರ್ ಕಾಲ್ ಮಾಡಿದ್ರು. ಅಪ್ಪ, ಅಮ್ಮಂಗೆ ಬೇಲ್ ವ್ಯವಸ್ಥೆ ಆಯ್ತಂತೆ. ಹೌದಾ? ಓ ಮೈ ಗಾಡ್, ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಅಲ್ಲ ಆದಿತ್ಯ, ನಾನು ಫೋನ್ ಮಾಡಿದಾಗ ಲಾಯರ್ ವಿಜಯ್ ಕುಮಾರ್ ನಾನು ಸಿಗಲ್ಲ, ಫಾರಿನ್ ಹೋಗ್ತಾ ಇದ್ದೀನಿ, ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಬೇಲ್ ಸಿಗ್ತಾ ಇದೆ ಅಂದ್ರೆ ಹೇಗೆ ಸಾಧ್ಯ? ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ಇದೆಲ್ಲ ಹೇಗೆ ಸಾಧ್ಯ? ಬೇಲ್ ಕೊಡಿಸ್ತಾ ಇರೋದು ವಿಜಯ್ ಕುಮಾರ್ ಅಪ್ಪ. ಆದ್ರೆ ಅವ್ರು ಬರ್ತಾ ಇಲ್ಲ. ಅವ್ರ ಅಸಿಸ್ಟೆಂಟ್ ಹತ್ರ ಹೇಳಿ ಬೇಲ್ ಕೊಡಿಸ್ತಾ ಇದ್ದಾರೆ. ಸರಿ ಸರಿ, ಹಾಗೆ ಏನು ಅಂತ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ.
ಅಖಿಲ ಕಾಯ್ತಿರ್ತಾಳೆ. ನಾವು ಹೋಗಿ ಕರ್ಕೊಂಡು ಬಂದ್ಬಿಡೋಣ. ನಾವು ಹೋಗೋಷ್ಟರಲ್ಲಿ ಲಾಯರ್ ಬಂದಿರ್ತಾರೆ. ನಡಿ ಹೋಗೋಣ. ಹಾಂ ಬರು, ನಾವು ಹೋಗಿ ಬರ್ತೀವಿ. ದೇವ್ರೆ, ಅಂತೂ ನಾನು ನಿನ್ ಮೇಲೆ ಇಟ್ಟಿದ್ದ ನಂಬಿಕೆ ನೀನು ಸುಳ್ಳು ಮಾಡಲಿಲ್ಲ. ಅತ್ತೆಮ್ಮ ಮನೆಗೆ ಬರ್ತಾ ಇದ್ದಾರೆ. ಹೌದಾ? ಸರಿ. ಏನಾಯ್ತಣ್ಣ? ಅಖಿಲಿಂಗೆ ಬೇಲ್ ಸಿಕ್ಕಂತೆ. ಅವಳನ್ನ ರಿಲೀಸ್ ಮಾಡಿಸ್ಕೊಳಕ್ಕೆ ಅಂತ ಆದಿನು ರಘುನು ಸ್ಟೇಷನ್ಗೆ ಹೋಗಿದ್ರಂತೆ. ಅವಳು ಸೆಲ್ಲಿಂದ ಹೊರಗಡೆ ಬರ್ತಿದ್ದಂಗೆನೆ ಎಮೋಷನಲ್ ಆಗಿ ಆದಿನ ತಪ್ಕೊಬಿಟ್ಲಂತೆ. ರಘುನು ಅಷ್ಟೇ ಎಮೋಷನಲ್ ಆಗ್ಬಿಟ್ಟು, ಅರಸನ ಕೋಟೆ ರಾಣಿ ನೀನು, ನಿನ್ನ ಸ್ವಾಗತ ಮಾಡೋದಕ್ಕೆ ಎಲ್ರು ಕಾಯ್ತಿದ್ದಾರೆ ಬಾ ಅಂತ ಸೆಂಟಿಮೆಂಟ್ ಆಗಿ ಕರ್ಕೊಂಡೋದ್ನಂತೆ. ಯಾರು ಅವಳಿಗೆ ಬೇಲ್ ಸಿಗೋ ಹಾಗೆ ಮಾಡಿದ್ದೆ ನೀನು. ಈಗ ಹೀಗೆ ಮೌನ ಗೌರಿ ತರ ನಿಂತ್ಬಿಟ್ರೆ ಹೇಗೆ? ಏನಾರು ರಿಯಾಕ್ಟ್ ಮಾಡೋರು. ನೋಡು, ಅಖಿಲಾಂಡೇಶ್ವರಿಗೆ ಈಗ ಬೇಲ್ ಸಿಕ್ಕಿದೆ ಅಷ್ಟೇ, ಕೇಸ್ ಏನು ಕ್ಲೋಸ್ ಆಗಿಲ್ವಲ್ಲ. ಆದ್ರೆ ನನ್ನ ತಲೆಯಲ್ಲಿ ಓಡ್ತಾ ಇರೋ ವಿಷಯನೇ ಬೇರೆ. ಏನದು? ಪ್ರೀತುನೇ ಆ ದಿನ ಶೂಟ್ ಮಾಡಿದ್ದು ಅಂತ ನನಗೂ ನಿಮಗೂ ಕ್ಲಿಯರ್ ಆಗಿ ಗೊತ್ತಿದೆ. ಪ್ರೀತು ಸರೆಂಡರ್ ಆಗಕ್ಕೂ ರೆಡಿಯಾಗಿದ್ದ. ಆದ್ರೆ ನಾವೇ ಪ್ಲಾನ್ ಮಾಡಿ ಪ್ರೀತು ಕೈಯಲ್ಲಿ ತಪ್ಪೊಪ್ಪಿಗೆ ಪತ್ರನ ಬರೆಸ್ಕೊಂಡು ಅದನ್ನ ಬದಲಾಯಿಸಿ ಅಖಿಲ ಅರೆಸ್ಟ್ ಆಗುವಾಗ ಮಾಡಿದ್ವಿ. ಹೌದು, ಅಲ್ಲಿಗೆ ನಾವು ಹೆಣದ ಬಲೆಯಲ್ಲಿ ಅಖಿಲಾಂಡೇಶ್ವರಿ ಬಂದಿತ್ಲ ಆದಲ್ಲ. ಆದ್ರೆ ನನ್ನ ಪಾಯಿಂಟ್ ಅದಲ್ಲ ಅಣ್ಣ. ಆ ದಿನ ಶೂಟ್ ಮಾಡಿದ್ದು ನಾನೇ ಅಂತ ಪ್ರೀತು ಎಷ್ಟು ಕ್ಲಿಯರ್ ಆಗಿದ್ದಾನೋ ಹಾಗೆ ಅಖಿಲ ಅವನನ್ನ ಶೂಟ್ ಮಾಡಿಲ್ಲ ಅಂತ ಅಷ್ಟೇ ಕ್ಲಿಯರ್ ಆಗಿರ್ಬೇಕು ತಾನೆ? ಹೌದು. ಹಾಗಿದ್ಮೇಲೆ ಪೊಲೀಸ್ ಅರೆಸ್ಟ್ ಮಾಡಿದಾಗ ನಾನು ಶೂಟ್ ಮಾಡಿಲ್ಲ ಅಂತ ಅವಳು ಯಾಕೆ ವಾದಿಸ್ಲಿಲ್ಲ? ಯಾಕೆ ನಾನೇ ಶೂಟ್ ಮಾಡಿದ್ದು ಅಂತ ಅರೆಸ್ಟ್ ಆದ್ಲು? ಇದು ನನ್ನನ್ನು ಕಾಡ್ತಾ ಇರೋ ಪ್ರಶ್ನೆ. ಅದು ಒಂದ್ ವೇಳೆ ಪ್ರೀತುನ ಟ್ರ್ಯಾಪ್ ಮಾಡ್ತಿರೋದು ನಾವೇ ಅನ್ನೋ ವಿಚಾರ ಅಖಿಲಾಂಡೇಶ್ವರಿಗೆ ಏನಾದ್ರು ಗೊತ್ತಾಗೋಗಿದ್ಯಾ? ಅದಕ್ಕೆ ಅವಳು ತಾನಾಗೆ ಅರೆಸ್ಟ್ ಆಗ್ಬಿಟ್ಲಾ? ಚಾನ್ಸೇ ಇಲ್ಲ. ಹಾಗೊಂದ್ ವೇಳೆ ಗೊತ್ತಿದ್ದಿದ್ರೆ ನಾನು ಸ್ಟೇಷನ್ಗೆ ಹೋದಾಗ ಅವಳ ಬಿಹೇವಿಯರ್ ಬೇರೆ ಥರನೇ ಇರ್ತಾ ಇತ್ತು. ಬೇರೆ ಯಾರೋ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಅನ್ಕೊಂಡೆ ಅವಳು ಅರೆಸ್ಟ್ ಆಗಿರೋದು. ಆದಿಗೆ ಡೌಟ್ ಬಂದರೆ ಹೇಗಾದರೂ ಮ್ಯಾನೇಜ್ ಮಾಡ್ಬೋದು. ಆದರೆ ಅಖಿಲಂಗೆ ಡೌಟ್ ಬಂದರೆ ತುಂಬಾ ಡೇಂಜರಸ್. ಯಾವುದಕ್ಕೂ ನಾವು ತುಂಬ ಹುಷಾರಾಗಿರ್ಬೇಕು. ಆದಿತ್ಯ, ಅಕ್ಕನ ಕರ್ಕೊಂಡು ನೀನು ಎಲ್ಲಿ ಬರ್ತಿದ್ದೀಯಪ್ಪ? ಇನ್ನು ಎಷ್ಟೊತ್ತಾಗತ್ತೆ? ಬಂದ್ರ ಗೇಟ್ ಹತ್ರ ಬಂದ್ರಂತೆ. ಡೋಂಟ್ ವರಿ ಪ್ರೀತು, ಎಲ್ಲ ಸರಿ ಹೋಗುತ್ತೆ. ಮಕ್ಕಳು ಸರಿ ದಾರಿಲಿ ಹೋದರೆ ತಂದೆ ತಾಯಿಗೆ ಅದೇ ಸ್ವರ್ಗ. ಈ ಮಾತನ್ನ ಕೊನೆಯವರೆಗೂ ಯಾವಾಗಲೂ ನೆನ್ಪಿಟ್ಕೊ.
ಅಮ್ಮವ್ರೆ ನೀವು ಆದಷ್ಟು ಬೇಗ ಕ್ಷೇಮವಾಗಿ ಬರಲಿ ಅಂತ ನಮ್ಮ ಮನೆ ದೇವರು ಗವಿರಂಗಾಪುರದ ಗವಿರಂಗ ಸ್ವಾಮಿಗೆ ಅರ್ಕೆ ಓದ್ತಿದ್ದೆ ಅಮ್ಮವ್ರೆ. ಯಾಗೋ ದೇವ್ರ ದಯೆಯಿಂದ ಬೇಗ ಬಂದ್ರಿ. ಇನ್ಮೇಲೆ ಯಾವತ್ತು ಈ ಮನೇನ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗ್ಬೇಡಿ ಅಮ್ಮವ್ರೆ, ನಿಮ್ಮ ಕೈ ಮುಗಿತೀನಿ ಅಮ್ಮವ್ರೆ. ಮ್ಯಾಮ್ 2 ಡೇಸ್ ನೀವು ಮನೆಯಿಂದ ಮನೆ ಎಲ್ಲ ಮಂಕಾಗಿತ್ತು ಮ್ಯಾಮ್. ನೀವು ಈ ಮನೆ ಬೆಳಕು ಅಮ್ಮೋರೆ, ನೀವಿಲ್ಲ ಅಂದರೆ ಈ ಮನೆ ಪೂರ್ತಿ ಕತ್ಲೆ. ಹೌದು ಹೊತ್ತಿಗೆ ನೀವು ಇಷ್ಟು ದಿನ ಮನೇಲಿಲ್ಲ ಅಂತ ಇಲ್ಲಿ ಯಾರು ಸರಿಯಾಗಿ ನಿದ್ರೆ ಊಟ ಸಹ ಮಾಡಲಿಲ್ಲ. ನಿಮ್ಮ ಜಪಾನೇ ಮಾಡ್ತಾ ಇದ್ರು. ಇದಕ್ಕಿಂತ ಇನ್ನೇನು ಭಾಗ್ಯ ಬೇಕಿದೆ ನನಗೆ? ಚೆನ್ನಪ್ಪ, ಜಯ, ಸಾವಿತ್ರಿ, ನೀವ್ಯಾರು ಈ ಮನೆ ಕೆಲಸದವ್ರಲ್ಲ, ನಮ್ಮ ಮನೆ ಸದಸ್ಯರೇ ಅನ್ನೋದಕ್ಕೆ ಈ ಕ್ಷಣನೇ ಸಾಕ್ಷಿ. ನಿಮ್ಮ ಜೊತೆನಲ್ಲೆಲ್ಲ ಇರೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಿದೆ. ನಿಮ್ಮನ್ನೆಲ್ಲ ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇದ್ದೆ ನಾನು. ಇದೆಲ್ಲ ಯಾಕಮ್ಮ ಬೇಕಿತ್ತು ನನಗೆ? ಅತ್ಯಮ್ಮ, ಅರ್ಸನ್ ಕೋಟೆಗೆ ನೀವು ಕಳಶ ಇದ್ದ ಹಾಗೆ. ಆ ಕಳಶಕ್ಕೆ ಇನ್ನು ಮುಂದೆ ಯಾವ ದೃಷ್ಟಿನೂ ತಗಲ್ದೇ ಇರಲಿ ಅಂತ ಈ ಆರ್ತಿ. ಹಾಗೆ ಜಾಮೀನಿನ ಮೂಲಕ ಹೊರಗೆ ಬಂದಿರೋ ನೀವು ಆದಷ್ಟು ಬೇಗ ಆರೋಪ ಮುಕ್ತರಾಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ದಯವಿಟ್ಟು ಬೇಡ ಅನ್ಬೇಡಿ. ಒಳಗೆ ಬನ್ನಿ. ನಿಮ್ಮೆಲ್ಲರ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. 7 ಜನ್ಮಕ್ಕೂ ನಿಮಗೆಲ್ಲ ನಾನು ಚಿರಋಣಿಯಾಗಿರ್ತೀನಿ. ಅತ್ತೆಮ್ಮ, ಎಂಥ ಮಾತು ಅಂತ ಆಡ್ತಾ ಇದ್ದೀರಾ? ಅತ್ತೆಮ್ಮ, ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಬಿಸಿ ಬಿಸಿ ತಿಂಡಿ ತಿಂದು ವಿಶ್ರಾಂತಿ ಮಾಡೋದ್ರಂತೆ. ಆಗ್ಲಪ್ಪ. ರಘು, ನಿಮ್ಮ ಮುಖದಲ್ಲಿ ಆಯಾಸ ಎದ್ದು ಕಾಣ್ತಾ ಇದೆ. ನೀವು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ರೆಸ್ಟ್ ತಗೊಳ್ಳಿ. ಅಖಿಲ, ನನಗೆ ಯಾವ ಊಟ ನಿದ್ದೇನೂ ಬೇಕಾಗಿಲ್ಲ. ನೀನು ಮನೆಗೆ ಬಂದಿಯಲ್ಲ, ನನಗೆ ಅಷ್ಟೇ ಸಾಕು. ಈ ಸಂತೋಷದಿಂದ ನನ್ನ ಮನಸ್ಸಲ್ಲಿದ್ದ ಎಲ್ಲ ಭಾರನೂ ಇಳಿದಾಗಿದೆ. ನಾನು ದಿನ ದೇವರಲ್ಲಿ ಬೀಡ್ಕೊಳ್ಳೋದು ಇಷ್ಟೇ. ಅವತ್ತಾದಂಥ ಘಟನೆ ಯಾವತ್ತೂ ಆಗಬಾರ್ದು. ಅಂಥ ಕಷ್ಟ ಏನಾದರೂ ಬರೋದಿದ್ರೆ ಅದು ನನಗೆ ಬರಲಿ ಅಂತ.
ಬೇಡ ರಘು, ಹಾಗೆಲ್ಲ ಮಾತಾಡಬೇಡಿ. ಮನ್ಸಿಗೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಪ್ರೀತಿ ಒಬ್ಬ ಸರಿ ಇದ್ದಿದ್ರೆ ಹೀಗೆಲ್ಲ ಆಗ್ತಾನೆ ಇರಲಿಲ್ಲ. ಅವನೇ ನಮಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ದಾನೆ.